Okay, so we had completed till 7 alva. So blanket, he turned over and curled and snowed under the blanket. Snowed ಅಂತಂದ್ರೆ ಏನು ಮಕ್ಕಳೇ? What is the meaning? Yes, snowed ಅಂತಂದ್ರೆ ಬೋರಕ್ಕೆ. Okay, so till he found his blanket pulled away. ಯಾರೋ ಅವರ ಬ್ಲಾಂಕೆಟ್ ಅನ್ನ ಎಳೆದಿದ್ದಾರೆ. pulled away ಅಂತಂದ್ರೆ ಏನು? ಎಳೆಯುವುದು. ಓಕೆ, ಸೊ ಯಾರು ಎಳೆದಿದ್ದಾರೆ ಹಾಗಾದ್ರೆ? ವಿ ವಿಲ್ ಕಂಟಿನ್ಯೂ ಟುಡೇ. ಸೊ ಯಾರು ಬ್ಲಾಂಕೆಟ್ ಅನ್ನ ಎಳೆದಿರೋದು? ಹೂ ಹ್ಯಾಸ್ pulled the blanket? His father, right? Presently his father came and stood over him. ಇವಾಗ ಅವರ ತಂದೆ ಬಂದು ಅವರ ಹತ್ರ ನಿಂತಿದ್ದಾರೆ. ಓಕೆ, ಸ್ಟುಡ್ ಅಂತಂದ್ರೆ ನಿಂತಿದ್ದಾರೆ. ಓಕೆ, ಸ್ಟ್ಯಾಂಡ್, ಸ್ಟುಡ್. ಓಕೆ, ಸೊ he told ಸ್ವಾಮಿ ಗೆಟ್ ಅಪ್. he said ಸ್ವಾಮಿ ಎದ್ದೇಳು ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಬಂದಿದ್ದಾರೆ ಅವರು? ಬಿಕಾಸ್ he is sleeping with his granny, right? He looked like an apparition in the semi-darkness of the passage. ನೋಡಿ ಇಲ್ಲಿ, he looked, ಸ್ವಾಮಿಗೆ, how he looked to Swami, his father, how did he look to Swami? Okay, Swami was acting like sleeping in the under the blanket, isn't it? ಸೊ ಒಂದೇ ಸಲ ಆತನ ತಂದೆ ಬಂದು ನಿಂತಿದ್ರಿಂದ ಆತನಿಗೆ ಅಪರಿಷನ್ ಅಂತಂದ್ರೆ ಪ್ರತ್ಯಕ್ಷ. ಕತ್ತಲೆಯಲ್ಲಿ ನೋಡಿ, ಸೆಮಿ ಡಾರ್ಕ್ನೆಸ್, ಅರ್ಧಂಬರ್ಧ ಬೆಳಕು ಇತ್ತು ಆ ರೂಮ್ ಅಲ್ಲಿ. ಓಕೆ, ಸೊ ದೇರ್ ವಾಸ್ ಅ ಲ್ಯಾಂಪ್ ಲಿಟ್ ಬೈ ದ ಇನ್ ದ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ಒಂದ್ ಕಾರ್ನರ್ ಅಲ್ಲಿ ಲೈಟ್ ಉರಿತಾ ಇತ್ತು, ಲ್ಯಾಂಪ್ ಉರಿತಾ ಇತ್ತು. ಆ ಅರ್ಧಂಬರ್ಧ ಬೆಳಕಿನಲ್ಲಿ ಆತನಿಗೆ ತಂದೆ ಒಂದೇ ಸಲ ಕತ್ತಲೆಯಲ್ಲಿ ಪ್ರತ್ಯಕ್ಷ ಆದಾಗೆ ಕಾಣಿಸ್ತಾರೆ. ಓಕೆ, so he looked like an apparition in the semi-darkness, which was lit by a cone of light from the hall. So ಒಂದು ಕಾರ್ನರ್ ಅಲ್ಲಿ ಒಂದು ಲೈಟ್, ಚಿಕ್ಕದಾದ ಬೆಳಕಿನಲ್ಲಿ ಅರ್ಧಂಬರ್ಧ ಕತ್ಲೆ ಇತ್ತು ಅಲ್ಲಿ. ಅದರಲ್ಲಿ ಸ್ವಾಮಿಗೆ ತಂದೆ ಒಂದೇ ಸಲ ಪ್ರತ್ಯಕ್ಷ ಆದ ಹಾಗೆ ಕಾಣಿಸ್ತಾರೆ. ಸ್ವಾಮಿ ಸ್ಟರ್ಡ್ ಅಂಡ್ ಗ್ರೋನ್ಡ್ ಆಸ್ ಇಫ್ ಇನ್ ಸ್ಲೀಪ್. ಸ್ವಾಮಿ ಏನ್ ಮಾಡ್ತಾನೆ? ತಿರುಗಿಕೊಂಡು ಮಲ್ಕೋತಾನೆ. ಅಂಡ್ ಗ್ರೋಂಡ್ ಅಂತಂದ್ರೆ ನರಳುವಿಕೆ. ಓಕೆ, ಸೊ ಗ್ರೋಂಡ್ ಅಂತಂದ್ರೇನು? ನರಳು. ನಿದ್ದೆಯಲ್ಲಿ ನರಳುತ್ತಾರೆ ಅಲ್ವಾ, ಏನೇನೋ ಮಾತಾಡ್ತೀವಿ ಒಂದೊಂದ್ಸಲ. ಸಂಬಡಿ ವಿಲ್ ಟಾಕ್ ಸಮಥಿಂಗ್ ಇನ್ ದ ಸ್ಲೀಪ್, ರೈಟ್? ಸೊ ಹೀ ಈಸ್ ಆಕ್ಟಿಂಗ್ ಲೈಕ್ ದ್ಯಾಟ್. ಆತ ಏನ್ ಮಾಡ್ತಾ ಇದ್ದಾನೆ? ಆಕ್ಟ್ ಮಾಡ್ತಾ ಇದ್ದಾನೆ ನಿದ್ದೆಯಲ್ಲಿ ನರಳುವ ತರ. ಫಾದರ್ ಸೆಡ್ ಗೆಟ್ ಅಪ್ ಸ್ವಾಮಿ. ಫಾದರ್ ಸೆಡ್ ಗೆಟ್ ಅಪ್ ಸ್ವಾಮಿ. ಫಾದರ್ ಮತ್ತೆ ಹೇಳ್ತಾರೆ, ತಂದೆ ಏನ್ ಹೇಳ್ತಾರೆ ನೋಡಿ, ಮತ್ತೆ ಪುನಃ ಗೆಟ್ ಅಪ್ ಸ್ವಾಮಿ, ಸ್ವಾಮಿ ಎದ್ದೇಳು ಅಂತ ಹೇಳ್ತಾ ಇದ್ದಾರೆ. ದೆನ್ ಗ್ರಾನಿ ಪ್ಲೀಡೆಡ್ ಅಂತಂದ್ರೆ ಮನವಿ ಮಾಡಿಕೊಳ್ಳುವುದು ಅಥವಾ ಬೇಡಿಕೊಳ್ಳುವುದು. ಓಕೆ, ಸೊ ಪ್ಲೀಡೆಡ್ ಅಂತಂದ್ರೆ ಬೇಡಿಕೊಳ್ಳುವುದು. ಗ್ರ್ಯಾಂಡ್ ಮದರ್ ಆತನ ಜೊತೆ ಮಲಗಿರ್ತಾರೆ ಅಲ್ವಾ. ಸೊ ಗ್ರಾನಿ ವಾಸ್ ಸ್ಲೀಪಿಂಗ್ ವಿತ್ ಸ್ವಾಮಿ. ಸೊ ಶಿ ಸ್ಟಾರ್ಟೆಡ್ ಪ್ಲೀಡಿಂಗ್, ವೈ ಡು ಯು ಡಿಸ್ಟರ್ಬ್ ಹಿಮ್? ಆತನಿಗೆ ಯಾಕೆ ತೊಂದರೆ ಕೊಡ್ತಾ ಇದೀಯಾ? ಓಕೆ, ಅತ್ತ ತನ್ನ ಮಗನನ್ನ ಅಂದ್ರೆ ಸ್ವಾಮಿಯ ತಂದೆಯನ್ನ ಆಕೆ ಬೇಡಿಕೋತಾರೆ. ಅಂತಂದ್ರೆ ಗ್ರಾನಿ ಈಸ್ ಪ್ಯಾಂಪರಿಂಗ್ ಸ್ವಾಮಿ ಹಿಯರ್, ರೈಟ್, ಟು ಸ್ಲೀಪ್ ವಿತ್ ಹರ್ ಓನ್ಲಿ. ಓಕೆ, ಸೊ ಈ ತರ ಸ್ವಾಮಿಯ ತಂದೆ ಬಂದು ಸ್ವಾಮಿನ ಎಬ್ಬಿಸ್ತಾ ಇದ್ದಾರೆ, ಆದ್ರೆ ಆತ ಹೇಳೋದಿಲ್ಲ. ಹಿ ಈಸ್ ನಾಟ್ ಗೆಟಿಂಗ್ ಅಪ್. ನೆಕ್ಸ್ಟ್, ಗೆಟ್ ಅಪ್ ಸ್ವಾಮಿ, ಹಿ ಸೆಡ್ ಫಾರ್ ದ 4th ಟೈಮ್. ನೋಡಿ ಇಲ್ಲಿ 4ನೇ ಸಲ ತಂದೆ ಏನ್ ಹೇಳ್ತಾ ಇದ್ದಾರೆ? ಗೆಟ್ ಅಪ್ ಸ್ವಾಮಿ, ಸ್ವಾಮಿ ಎದ್ದೇಳು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸ್ವಾಮಿ ಗಾಟ್ ಅಪ್. ಆಗ ಸ್ವಾಮಿ ಎದ್ದೇಳ್ತಾನೆ. ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್, took it under his arm and said, come with me. Father, what the father did? Father rolled up his bed and took it under his arm. ಅಂದ್ರೆ ಏನು ಮಕ್ಕಳೇ ಇಲ್ಲಿ? ರೋಲ್ಡ್ ಅಪ್ ಅಂದ್ರೆ ಬೆಡ್ ಅನ್ನ ಸುತ್ತುವುದು. ಓಕೆ, ಹಾಸಿಗೆಯನ್ನ ಸುತ್ತಿದ್ರು. ಸ್ವಾಮಿ
ಸ್ವಾಮಿಯ ಹಾಸಿಗೆಯನ್ನ ಆತನ ತಂದೆ ಸುತ್ತಕೊಂಡು ತಮ್ಮ ತೋಳಿನ ಕೆಳಗೆ ಹಾಕಿಕೊಂಡು ಹೋಗ್ತಾರೆ ಒಳಗಡೆ. ಓಕೆ, ಸೊ ಹಿ ರೋಲ್ಡ್ ಅಪ್ ಹಿಸ್ ಬೆಡ್, ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್ ಅಂಡ್ ಸೆಡ್ ಕಮ್ ವಿತ್ ಮೀ. ತಂದೆ ಮುಂದೆ ಹೋಗ್ತಾರೆ, ಸ್ವಾಮಿಗೆ ಹೇಳ್ತಾರೆ ನನ್ನ ಜೊತೆ ಬಾ ಅಂತ. ಈಗ ಸ್ವಾಮಿ ಏನ್ ಮಾಡ್ಬೇಕು? he has no other way, right? He has to go with the father to sleep in the office room. ಸೊ ಸ್ವಾಮಿಗೆ ಇವಾಗ ಬೇರೆ ದಾರಿ ಇಲ್ಲ, ಆತ ಆಫೀಸ್ ಒಳಗಡೆ ಹೋಗಿ ಒಬ್ನೇ ಮಲ್ಕೋಬೇಕು. ಸೊ ಏನ್ ಮಾಡ್ತಾನೆ ಆತ ಇವಾಗ? ಸ್ವಾಮಿ ಲುಕ್ಡ್ ಎಟ್ ಗ್ರಾನಿ, ತನ್ನ ಅಜ್ಜಿಯನ್ನ ನೋಡ್ತಾನೆ, ಅಜ್ಜಿಯ ಕಡೆಗೆ ನೋಡ್ತಾನೆ. ಓಕೆ, ಹೆಸಿಟೇಟೆಡ್, ಸಂಕೋಚದಿಂದ, ಅಜ್ಜಿಯ ಕಡೆಗೆ ನೋಡ್ತಾನೆ ಸಂಕೋಚದಿಂದ. ಫಾರ್ ಅ ಮೊಮೆಂಟ್, ಒಂದು ಕ್ಷಣ ಅಜ್ಜಿಯ ಹತ್ರ ಸಂಕೋಚದಿಂದ ನೋಡ್ತಾನೆ. ಅಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಸೊ ಸೈಲೆಂಟ್ಲಿ ಹಿ ಫಾಲೋಡ್ ಹಿಸ್ ಫಾದರ್. ಹಿಂಬಾಲಿಸು, ಫಾಲೋ ಅಂತಂದ್ರೆ ಏನು ಮಕ್ಕಳೇ? ಹಿಂಬಾಲಿಸು, ಹಿಂದೆ ಹೋಗೋದು. ಸೊ ಸ್ವಾಮಿ ತಂದೆಯ ಹಿಂದೆ ಹೋಗ್ತಾನೆ. ಅದರ ಮುಂಚೆ ಅಜ್ಜಿಯನ್ನ ಸ್ವಲ್ಪ ಸಂಕೋಚದಿಂದ, ಭಯದಿಂದ ನೋಡ್ಬಿಟ್ಟು ಹೋಗ್ತಾನೆ. ಯಾಕೆ ನೋಡ್ತಾನೆ ಇಲ್ಲಿ ಸ್ವಾಮಿ? ಯಾಕೆ ನೋಡ್ತಾನೆ ಅಜ್ಜಿನ? ಸೊ ಯಾಕೆ ಅಂತಂದ್ರೆ, ಇನ್ ಕೇಸ್ ಅಜ್ಜಿ ತನ್ನನ್ನ ಇದರಿಂದ ಪಾರು ಮಾಡ್ಬೋದೇನೋ, ಎಸ್ಕೇಪ್ ಆಗೋದಿಕ್ಕೆ ಹೆಲ್ಪ್ ಮಾಡ್ಬೋದೇನೋ ಅನ್ನೋ ಸಲುವಾಗಿ ಸ್ವಾಮಿ ಅಜ್ಜಿನ ನೋಡ್ತಾನೆ. ಓಕೆ, on the way he threw a look of appeal at his mother. Okay, so on the way, ಹೋಗುವಾಗ he threw a look of appeal, ಬೇಡಿಕೆ ಇಡೋ ತರ ಒಂದು ನೋಟವನ್ನ, ಲುಕ್ ಅಂತ, ಇಲ್ಲಿ ಲುಕ್ ಅಂತಂದ್ರೆ ಏನು ಮಕ್ಕಳೇ? ಇಲ್ಲಿ ಥ್ರೂ ಅ ಲುಕ್, ನೋಟವನ್ನ ಎಸೆಯುವುದು ಅಂದ್ರೆ ನೋಡೋದು. ಓಕೆ, ಸೊ ಸ್ವಾಮಿ ಏನ್ ಮಾಡ್ತಾನೆ ಇಲ್ಲಿ? ಅಜ್ಜಿನ ನೋಡಿದಾನೆ ಫಸ್ಟ್, ನೆಕ್ಸ್ಟ್ ತನ್ನ ತಾಯಿಯ ಹತ್ರ ಒಂದು ನೋಟವನ್ನ ಬೀರಿ ಹಿಂದೆ ಹೋಗ್ತಾನೆ. ಓಕೆ, ಈಗ ತಾಯಿ ಅಜ್ಜಿ ಇಬ್ರು ಇದ್ದಾರೆ ಅಲ್ವಾ? ಸೊ ತಾಯಿಗೆ ಏನ್ ಅನ್ಸುತ್ತೆ ನೋಡಿ ಇಲ್ಲಿ? ದೆನ್ ದ ಮದರ್ ಸೆಡ್, ತಾಯಿ ಏನ್ ಹೇಳ್ತಾಳೆ? ವೈ ಡೂ ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್? ಯಾಕೆ ಆತನನ್ನ ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಓಕೆ, ಸೊ ಯಾಕೆ ಸ್ವಾಮಿಯನ್ನ ಆಫೀಸ್ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಯಾರನ್ನ ಕೇಳ್ಬೇಕು? ಯಾರನ್ನ ಕೇಳ್ತಾಳೆ ತಾಯಿ? ತಂದೆಯನ್ನ ಕೇಳ್ತಾಳೆ. ಓಕೆ, ಸೊ ಅದರ ಜೊತೆಗೆ ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್, ಐ ಥಿಂಕ್, ನನಗನ್ನಿಸುತ್ತೆ ಆತ ಹಾಲ್ ಅಲ್ಲಿ, ಪಡಸಾಲೆಯಲ್ಲೇ ಮಲ್ಕೋಬಹುದು ಅಂತ ನನಗೆ ಅನ್ಸತ್ತೆ ಅಂತ ತಾಯಿ ಹೇಳ್ತಾರೆ ಇಲ್ಲಿ. ಸೊ ಶಿ ಟ್ರೈಡ್ ಟು ಸೇಫ್ ಗಾರ್ಡ್ ಹಿಮ್, ಶಿ ಟ್ರೈಡ್ ಟು ಹೆಲ್ಪ್ ಹಿಮ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಅಲ್ವಾ? ತಾಯಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಆತನನ್ನ ತಡಿತಾ ಇದ್ದಾರೆ ಒಬ್ಬನೇ ಮಲಗೋದ್ರಿಂದ. ಆದ್ರೆ ಇಲ್ಲಿ ಯಾವ್ದು ವರ್ಕ್ ಆಗಲ್ಲ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ಏನಾಯ್ತು? ತಾಯಿ ಏನ್ ಹೇಳಿದ್ದಾರೆ? ಸೊ ಆತ ಹಾಲಲ್ಲೇ ಮಲಗಬಹುದು ಅಂತ ನನ್ಗನ್ಸತ್ತೆ ಅಂತ ತಾಯಿ ಹೇಳಿದ್ದಾರೆ. ಆದರೆ ಇಲ್ಲಿ ತಂದೆ ಏನ್ ಹೇಳ್ತಾರೆ ಅದಕ್ಕೆ? ಐ ಡೋಂಟ್ ಥಿಂಕ್ ಸೋ, ಫಾದರ್ ಸೆಡ್, ಇಲ್ಲ ನನಗೆ ಹಾಗೆ ಅನ್ಸ್ತಾ ಇಲ್ಲ. ಓಕೆ, ಫಾದರ್ ಸೆಡ್ ಅಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋಡ್ ಹೆಡ್. ಓಕೆ, ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್. ಸ್ಲಂಕ್ ಅಂತಂದ್ರೆ ನುಸುಳಿಕೊಂಡು ಹೋಗುವುದು. ಓಕೆ, ನುಸುಳು ಅಂದ್ರೆ ನಿಧಾನಕ್ಕೆ ಆತನ ಹಿಂದೆ, ತಂದೆಯ ಹಿಂದೆ ಸ್ವಾಮಿ ಹೋಗ್ತಾನೆ. ಹೇಗೆ ಹೋಗ್ತಾನೆ ಆತ? ವಿತ್ ಬೋಡ್ ಹೆಡ್, ತಲೆಬಾಗಿಕೊಂಡು ಸುಮ್ಮನೆ ತಂದೆಯ ಹಿಂದೆ ಆತ ಹೋಗ್ತಾನೆ. ಸೊ ಹಿಯರ್ ಮದರ್ ಟ್ರೈಡ್ ಟು ಸೇವ್ ಹಿಮ್ ಬಟ್ ಇಟ್ ಡಿಡ್ ನಾಟ್ ವರ್ಕ್ ಔಟ್, isn't it? So he slunk behind with his father with the bowed head. Let me sleep in the hall, father, Swami pleaded. So ಹೋಗ್ತಾ ಸ್ವಾಮಿ ಏನ್ ಹೇಳ್ತಾನೆ? ಇನ್ನೊಂದು ಟ್ರೈ ಮಾಡೋಣ, ಇನ್ನೊಂದು ಪ್ರಯತ್ನನ ಮಾಡೋಣ ಅಂತ ಸ್ವಾಮಿಯ ತಲೆಗೆ ಬರುತ್ತೆ. ಆತ ಏನ್ ಹೇಳ್ತಾನೆ ನೋಡಿ? ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್, ಫಾದರ್. ತಾಯಿ ಹೇಳಿದ್ಲು ಆತ ಹಾಲಲ್ಲೇ ಮಲಗಬಹುದು ಅಂತ ಅಲ್ವಾ? ಸೊ ಅದಕ್ಕೆ ತಂದೆ ಏನು ರಿಪ್ಲೈ ಕೊಟ್ಟಿಲ್ಲ. ಇವಾಗ ಸ್ವಾಮಿ ಕೂಡ ಹಾಗೆ ಹೇಳ್ತಾನೆ,
ನನ್ನನ್ನ ಹಾಲ್ ಅಲ್ಲಿ ಮಲಗೋದಿಕ್ಕೆ ಬಿಡಿ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್. ಸ್ವಾಮಿ ಪ್ಲೀಡೆಡ್. ಸ್ವಾಮಿ ಬೇಡಿಕೊಳ್ತಾ ಇದ್ದಾನೆ ಇಲ್ಲಿ ತಂದೆಯನ್ನ. ಓಕೆ, ಯಾಕೆ ಹಾಲ್ ಅಲ್ಲಿ ಮಲ್ಕೊಳ್ಳೋದಿಕ್ ಬಿಡಿ ಅಂತ ನೋಡಿ, ಇಲ್ಲಿ ಕಾರಣ ಕೊಡ್ತಾನೆ ಸ್ವಾಮಿ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಅಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಇನ್ನೊಂದು ಕಾರಣ ಇಲ್ಲಿ ನೋಡಿ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ. ಡಸ್ಟಿ ಅಂತಂದ್ರೆ ಏನು? ಧೂಳು. ಡಸ್ಟ್ ಅಂತಂದ್ರೆ ಏನು ಮಕ್ಕಳೇ? ಧೂಳು. ಓಕೆ, ನಿಮ್ಮ ಆಫೀಸ್ ರೂಮ್ ತುಂಬಾ ಧೂಳಾಗಿದೆ, ಅಲ್ಲಿ ಮಲಗೋದಿಕ್ಕೆ ಸಾಧ್ಯ ಇಲ್ಲ. ದೇರ್ ಮೇ ಬಿ ಸ್ಕಾರ್ಪಿಯನ್ಸ್. ಸ್ಕಾರ್ಪಿಯನ್ಸ್ ಅಂತಂದ್ರೆ ಚೇಳುಗಳು. ಚೇಳುಗಳನ್ನ ನೋಡಿದಿರಾ? ಚೇಳು ಏನ್ ಮಾಡುತ್ತೆ? ಕಚ್ಚುತ್ತೆ ಅಲ್ವಾ? ಸೊ ದೇರ್ ಮೇ ಬಿ, ನಿಮ್ಮ ಲಾ ಬುಕ್ಸ್, ಕಾನೂನು ಪುಸ್ತಕದ ಹಿಂದುಗಡೆ ಚೇಳುಗಳಿರ್ಬೋದು. ಸೊ ಆತನ ತಂದೆ ಲಾಯರ್ ಆಗಿರೋದ್ರಿಂದ ಅವರ ಆಫೀಸ್ ರೂಮ್ ಅಲ್ಲಿ ತುಂಬಾ ಬುಕ್ಸ್ ಇರುತ್ತೆ. ಓಕೆ, ಸೊ ಬುಕ್ಸ್ ಅನ್ನ ಇಟ್ಟಿದ್ದಾರೆ ತಂದೆಯವರು. ಸೊ ಆ ಬುಕ್ಸ್ ಹಿಂದ್ಗಡೆ ಚೇಳುಗಳಿರ್ಬೋದು, ನಿಮ್ಮ ರೂಮ್ ಅಲ್ಲಿ ಧೂಳಿರ್ಬೋದು ಅಂತ ಆತ ರೀಸನ್ಸ್ ನ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ನನ್ನ ಹಾಲ್ ಅಲ್ಲಿ ಮಲಗೋದಿಕ್ಕೆ ಬಿಡಿ ಅಂತ. ಸೊ ಇವಾಗ ತಂದೆ ಹೇಳ್ತಾರೆ, ನೌ ದ ಫಾದರ್ ಸೇಸ್ ದೇರ್ ಆರ್ ನೋ ಸ್ಕಾರ್ಪಿಯನ್ಸ್. ನೋ, ಇಲ್ಲಿ ಯಾವ ಚೇಳುಗಳು ಇಲ್ಲ. ಲಿಟಲ್ ಫೆಲೋ ಅಂದ್ರೆ ಚಿಕ್ಕ ಹುಡುಗ ಅಂತ ಅರ್ಥ. ಇಲ್ಲಿ ಯಾವ ಚೇಳುಗಳು ಇಲ್ಲ. ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಓಕೆ, ನಿನಗೆ ಅಷ್ಟು ಭಯ ಆದ್ರೆ ಅಥವಾ ಇಷ್ಟ ಆದ್ರೆ ನೀನು ಬೆಂಚ್ ಮೇಲೆ ಮಲ್ಕೋ ಅಂತ ಹೇಳ್ತಾರೆ. ಸೊ ಅಲ್ಲಿ ಧೂಳು ಇಲ್ಲ, ಸ್ಕಾರ್ಪಿಯನ್ಸ್ ಇಲ್ಲ, ಏನು ಇಲ್ಲ. ನಿನಗೆ ಅಷ್ಟು ಇಷ್ಟ ಇದ್ರೆ ನೀನು ಬೆಂಚ್ ಮೇಲೆ ಮಲ್ಕೋ, ಆದ್ರೆ ರೂಮ್ ಅಲ್ಲಿ, ಆಫೀಸ್ ಅಲ್ಲಿ ಒಬ್ನೇ ಮಲ್ಕೋಬೇಕು. ಇದು ಸ್ವಾಮಿಯ ತಂದೆಯ ರೂಲ್ಸ್. ನೆಕ್ಸ್ಟ್ ಏನಾಯ್ತು? ಈಗ ಇನ್ನೊಂದು ಕಾರಣ ಅಲ್ವಾ? ಸ್ವಾಮಿ ತುಂಟ ಹುಡುಗ, ನಿಮ್ಗೆ ಗೊತ್ತು. ಹಿ ಫೈಂಡ್ ಸಮ್ ಅದರ್ ವೇಸ್ ಟು ಎಸ್ಕೇಪ್. ಓಕೆ, ಸೊ ಹಿ cannot sleep alone also and he has a fear of darkness also. ಕತ್ತಲೆ ಅಂದ್ರೂ ಕೂಡ ಸ್ವಾಮಿಗೆ ಅಷ್ಟೇ ಭಯ ಇದೆ. ಸೊ ಆತ ಏನ್ ಕೇಳ್ತಾನೆ? he is asking now, can I have a lamp burning in the room? ಲ್ಯಾಂಪ್ ಅಂತಂದ್ರೆ ದೀಪ ಉರಿಸಬಹುದಾ ರೂಮ್ ಅಲ್ಲಿ ಅಂತ ಕೇಳ್ತಾನೆ. ಓಕೆ, ಸ್ವಾಮಿ ಏನ್ ಕೇಳ್ತಾ ಇದ್ದಾನೆ ಇಲ್ಲಿ ನೋಡಿ, ದೀಪವನ್ನ ಬೆಳಗಿಸಬಹುದಾ ರೂಮ್ ಅಲ್ಲಿ, ಕತ್ಲೆ ಇದೆ ಅಂತ ಭಯ ಆಗುತ್ತೆ ಅನ್ನೋದಕ್ಕೋಸ್ಕರ. ಓಕೆ, ದೆನ್ ಹಿಸ್ ಫಾದರ್ ಸೇಸ್, ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಅಫ್ರೇಡ್ ಅಂತಂದ್ರೆ ಏನು? ಭಯ, ಹೆದರುವುದು. ಓಕೆ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್. ಲರ್ನ್ ಅಂದ್ರೆ ಕಲಿ. ನೀನು ಏನ್ ಕಲಿಬೇಕು? ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಕತ್ತಲೆಗೆ ಹೆದರದೆ ಇರುವುದನ್ನ ಕಲಿಯಬೇಕು, ಧೈರ್ಯ ತಗೋಬೇಕು ಅಂತ ತಂದೆ ಹೇಳ್ತಾರೆ. ಇಟ್ ಈಸ್ ಓನ್ಲಿ ಅ ಕ್ವಶನ್ ಆಫ್ ಹ್ಯಾಬಿಟ್ ಅಲ್ವಾ? ಸೊ ಇದು ಒಂದು ರೂಢಿ. ನಾವು ಹೇಗೆ ರೂಢಿ ಮಾಡ್ಕೋತೀವೋ ಹಾಗಿರುತ್ತೆ ಅಲ್ವಾ ಮಕ್ಕಳೇ? ಡೈಲಿ ನೀವು ಓದಿದ್ರೆ ಅದೇ ನಿಮ್ಗೆ ರೂಢಿ ಆಗುತ್ತೆ. ಓದಿಲ್ಲ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಓದೋದು ರೂಢಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಎಲ್ರು ಡೈಲಿ ಸ್ಟಡಿ ಮಾಡ್ಬೇಕು, ಏನ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅದನ್ನ. ಅದೇ ರೀತಿಯಾಗಿ ಇಲ್ಲಿ ಸ್ವಾಮಿಯ ತಂದೆ ಹೇಳ್ತಾ ಇದ್ದಾರೆ, ಇಟ್ ಈಸ್ ಓನ್ಲಿ ಅ ಕ್ವಶನ್ ಆಫ್ ಹ್ಯಾಬಿಟ್. ಇದು ಒಂದು ರೂಢಿ ಇದ್ದ ಹಾಗೆ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನೀನು ಒಳ್ಳೆಯ ಹ್ಯಾಬಿಟ್ ನ, ಗುಡ್ ಹ್ಯಾಬಿಟ್ ಅಂದ್ರೆ ಒಳ್ಳೆಯ ಗುಣಗಳನ್ನ ರೂಢಿ ಮಾಡಿಕೊಳ್ಬೇಕು, ಬೆಳೆಸಿಕೊಳ್ಳಬೇಕು ಅಂತ ತಂದೆ ಹೇಳ್ತಿದ್ದಾರೆ. ಸೊ ಬೀಯಿಂಗ್ ಅ ಗ್ರೋನ್ ಅಪ್ ಬಾಯ್, ಯು ಶುಡ್ ನಾಟ್ ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಒಬ್ನೇ ಮಲಗೋದನ್ನ, ಕತ್ತಲೆಯಲ್ಲಿ ಮಲಗೋದನ್ನ ನೀನು ಅಭ್ಯಾಸ ಮಾಡ್ಕೋಬೇಕು ಅಂತ ತಂದೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಿ ರಿಜೆಕ್ಟ್ಸ್ ಟು ಬರ್ನ್ ಲ್ಯಾಂಪ್ ಇನ್ ದ ರೂಮ್. ನೆಕ್ಸ್ಟ್, ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್? ನೋಡಿ ಇಲ್ಲಿ ಸ್ವಾಮಿ ಮತ್ತೆ ಕೇಳ್ತಾ ಇದ್ದಾನೆ, ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್? ಹಾಗಾದರೆ ನೀವು ಅಟ್ ಲೀಸ್ಟ್ ಬಾಗಿಲನ್ನ ತೆಗೆದು ಇಡೋದಿಕ್ಕೆ ಅವಕಾಶ ಕೊಡ್ತೀರಾ? ಓಕೆ, ಸೊ ಬಾಗಿಲನ್ನ ತೆರೆಯುವುದು, ಬಾಗಿಲು ತೆರೆದು ಮಲ್ಕೊಳ್ಳೋದಿಕ್ಕೆ ಅವಕಾಶ ಕೊಡ್ತೀರಾ? ರೂಮ್ ಬಾಗಿಲನ್ನ ಓಪನ್ ಆಗಿ ಇಡ್ತೀರಾ ಅಂತ ಕೇಳ್ತಾನೆ. ಸೊ ಅದಕ್ಕೆ ತಂದೆ ಏನ್ ಹೇಳ್ಬೇಕು ಇವಾಗ? ಆಲ್ ರೈಟ್, ಓಕೆ, ಬಟ್
ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಅಂಡ್ ಗೋ ಟು ಯುವರ್ ಗ್ರಾನಿ ಸೈಡ್ ಎಟ್ ನೈಟ್. ಬಾಗಿಲು ತೆರೆದಿಟ್ರೆ ಏನಾಗತ್ತೆ? ಇಫ್ ದ ಡೋರ್ಸ್ ಆರ್ ಲೆಫ್ಟ್ ಓಪನ್, ವಾಟ್ ಹ್ಯಾಪನ್ಸ್? ಸ್ವಾಮಿ ಮೇ ಎಸ್ಕೇಪ್ ಅಲ್ವಾ? ಸೊ ಹಿ ಮೇ ಗೋ ಟು ಹಿಸ್ ಗ್ರಾನೀಸ್ ರೂಮ್ ಅಂಡ್ ಸ್ಲೀಪ್ ವಿತ್ ಹರ್, ರೈಟ್? ಅದೇ ಭಯ ತಂದೆಗಿರೋದು ಇಲ್ಲಿ. ತಂದೆ ಏನ್ ಹೇಳ್ತಾರೆ? ಓಕೆ, ಆದರೆ ನೀನು ನನಗೆ ಪ್ರಮಾಣ ಮಾಡಬೇಕು. ಪ್ರಾಮಿಸ್ ಅಂತಂದ್ರೆ ಏನು? ಕನ್ನಡದಲ್ಲಿ ಪ್ರಮಾಣ. ಪ್ರಮಾಣ ಮಾಡಬೇಕು. ನೀನು ನಿನ್ನ ಬೆಡ್ ಅನ್ನ ತಗೊಂಡು ಅಜ್ಜಿಯ ಹತ್ರ ಹೋಗಿ ಮಲಗೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಬೇಕು. ಅಂದ್ರೆ ಡೋರ್ ಅನ್ನ ಓಪನ್ ಇಡಬಹುದು. ಇಫ್ ಯು ಡೂ ಇಟ್, ನೋಡಿ, ನೀನೇನಾದ್ರೂ ಹಾಗೆ ಮಾಡಿದ್ರೆ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ತಂದೆ ಇಲ್ಲಿ ಹೆದರಿಸ್ತಾ ಇದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಏನಂತ? ನೀನೇನಾದ್ರೂ ಹೋಗಿ ಅಜ್ಜಿ ಜೊತೆ ಪುನಃ ಮಲ್ಕೊಂಡ್ರೆ ನಾನು ನಿನ್ನನ್ನ ನಗೆ ಪಾಟಲಿಗೆ ಈಡು ಮಾಡ್ತೀನಿ. ಲಾಫಿಂಗ್ ಸ್ಟಾಕ್ ಅಂತಂದ್ರೆ ನಗೆ ಪಾಟಲು. ಇವಾಗ ಫ್ರೆಂಡ್ಸ್ಗೆ ಹೇಳಿದ್ರೆ ಅವರು ಆತನ ಹಾಸ್ಯ ಮಾಡ್ತಾರೆ ಅಲ್ವಾ? ಸೊ ನಾನು ಆ ತರ ನಿನ್ನನ್ನ ನಗೆ ಪಾಟಲಿಗೆ ಈಡು ಮಾಡ್ತೀನಿ. ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಇನ್ ಯುವರ್ ಸ್ಕೂಲ್ ಇಫ್ ಯು ಅಗೇನ್ ಗೋ ಟು ಯುವರ್ ಗ್ರಾನಿ ಸೈಡ್ ಅಂಡ್ ಸ್ಲೀಪ್. ಸೊ ಈ ತರ, ಇಫ್ ಯು ಪ್ರಾಮಿಸ್ ಮೀ ಯು ವಿಲ್ ನಾಟ್ ಡೂ ದ್ಯಾಟ್, ಐ ಲೆಟ್ ಯು ಸ್ಲೀಪ್ ಇನ್ ದ ಆಫೀಸ್ ವಿತ್ ದ ಡೋರ್ಸ್ ಓಪನ್. ಓಕೆ, ನೀನ್ ಈ ತರ ಪ್ರಾಮಿಸ್ ಮಾಡಿದ್ರೆ ನೀನನ್ನ ಡೋರ್ ಓಪನ್ ಇಟ್ಬಿಟ್ಟು ಮಲಗೋದಿಕ್ಕೆ ಅವಕಾಶ ಕೊಡ್ತೀನಿ ಅಂತ ತಂದೆ ಹೇಳಿದ್ದಾರೆ. ಏನಾದ್ರೂ ಡೌಟ್ ಇದೆಯಾ? ನೆಕ್ಸ್ಟ್. ಓಕೆ, ಶಾಲ್ ಐ ಕಂಟಿನ್ಯೂ? ಹೇಳಿ. ನೆಕ್ಸ್ಟ್, ಪ್ಯಾರಾಗ್ರಾಫ್ 10. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಸ್ವಾಮಿಗೆ ಏನ್ ಅನ್ಸ್ತು ಇಲ್ಲಿ? ಮಾನವೀಯತೆನೆ ಇಲ್ಲ ಅಂತ ಅನಿಸ್ತು. ಹ್ಯೂಮ್ಯಾನಿಟಿ ಅಂತಂದ್ರೆ ಮಾನವೀಯತೆ. ಸೊ ತಂದೆ ಇಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ ಅಲ್ವಾ? ಒಬ್ಬನೇ ಮಲಗಬೇಕು, ಕತ್ಲೆಯಲ್ಲಿ ಮಲಗಬೇಕು, ಡೋರ್ ಓಪನ್ ಇಟ್ರು ಮತ್ತೆ ಅಜ್ಜಿ ಜೊತೆ ಹೋಗಿ ಮಲಗೋ ಹಾಗಿಲ್ಲ. ಸೊ ಇದೆಲ್ಲ ಕೇಳಿಸ್ಕೊಂಡು ಅನ್ಸತ್ತೆ, ವಾಟ್ ಇಟ್ ಈಸ್? He felt cut off from humanity. ಅಂದ್ರೆ ಅಲ್ಲಿ ಮಾನವೀಯತೆ ಇಲ್ಲ ಅಂತ ಅನಿಸ್ತು. He was pained and angry. Pained and angry. He did not like the strain of cruelty he saw in his father's nature. Okay, so he was very painful and angry also. He did not like the act of his father with filled of ಕ್ರುಯಾಲಿಟಿ. ಓಕೆ, ಸೊ ಆತನಿಗೆ ಏನ್ ಅನ್ಸ್ತು? ತುಂಬಾ ನೋವಾಯ್ತು. ಪೇನ್ ಅಂತಂದ್ರೆ ನೋವು, ದುಃಖ. ಅದೇ ರೀತಿ ಕೋಪ ಕೂಡ ಬರುತ್ತೆ. ಆಂಗ್ರಿ ಅಂತಂದ್ರೇನು? ಕೋಪ. ಯಾಕೆ ಕೋಪ ಬಂತು? ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರುಯಾಲಿಟಿ ಅಂತಂದ್ರೆ ಇಲ್ಲಿ ಕ್ರೌರ್ಯದ ಎಳೆ ಅಂತ ಅರ್ಥ ಮಕ್ಕಳೇ. ಕ್ರೌರ್ಯದ ಎಳೆ ಅಂತ ನಾವು ಮಾತಿನಲ್ಲಿ ಹೇಳ್ತೀವಿ ಅಲ್ವಾ? ಸೊ ಕ್ರೌರ್ಯದ ಎಳೆ ಅಂತಂದ್ರೆ ತಂದೆಯ ಬಿಹೇವಿಯರ್ ಅಲ್ಲಿ ಇರುವಂತಹ ಒಂದು ಕ್ರೌರ್ಯ ಆತನಿಗೆ ಇಷ್ಟ ಆಗೋದಿಲ್ಲ. ಹಿ ಡಿಡ್ ನಾಟ್ ಲೈಕ್ ದ ಕ್ರುಯಾಲಿಟಿ ಇನ್ ದ ನೇಚರ್ ಆಫ್ ಹಿಸ್ ಫಾದರ್. ಆಲ್ಸೋ ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ಟೈಗರ್ ಸ್ಟೋರಿ. ಆತನಿಗೆ ಏನ್ ಅನ್ಸತ್ತೆ? ಸೊ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ನೌ ಬಿಕಾಸ್ ಆಫ್ ದ ಸ್ಟೋರಿ ಪ್ರಿಂಟೆಡ್ ಇನ್ ದ ನ್ಯೂಸ್ ಪೇಪರ್, ರೈಟ್? So he started hating the newspaper for printing the story. Okay, so ಆ ಹುಲಿಯ ಕಥೆಯನ್ನ ಪ್ರಿಂಟ್ ಮಾಡಿದ್ದಕ್ಕೋಸ್ಕರ ಆತನಿಗೆ ನ್ಯೂಸ್ ಪೇಪರ್ ಮೇಲೂ ಕೂಡ ಸಿಟ್ಟು ಬರುತ್ತೆ. ನ್ಯೂಸ್ ಪೇಪರ್ ಅಂದ್ರೆ ದಿನಪತ್ರಿಕೆ, ಅದ್ರ ಮೇಲೂ ಕೂಡ ಆತನಿಗೆ ಕೋಪ ಬರುತ್ತೆ. ಓಕೆ, he wished that Tiger had not spared the boy who did not appear to be a boy after all but a monster. ಅಂದ್ರೆ ಏನರ್ಥ ಇಲ್ಲಿ? So he thought that the tiger had spared the boy, isn't it? Left the boy. So the news came in the newspaper, right? So tiger ಏನ್ ಮಾಡಿದೆ? ಹುಲಿ ಇಲ್ಲಿ ಆ ಹುಡುಗನನ್ನ ಏನು ಮಾಡಿಲ್ಲ, ತಿಂದಿಲ್ಲ, ಸಾಯಿಸಿಲ್ಲ, ಬಿಟ್ಟಿದೆ. ಅದಕ್ಕೋಸ್ಕರ ಆ ಹುಡುಗ ಉಳ್ಕೊಂಡಿದ್ದಾನೆ. ಆತನ ಶೌರ್ಯದ ಕಥೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಅಲ್ವಾ? ಒಂದು ವೇಳೆ ಆ ಟೈಗರ್ ಹುಲಿ ಏನಾದ್ರೂ
ಹುಡುಗನ್ನ ಬಿಟ್ಟಿಲ್ದೆ ಇದ್ರೆ ಅಂದ್ರೆ ಸಾಯಿಸಿದ್ರೆ ಆತ ಬ್ರೇವ್ ಆಗ್ತಾ ಇರ್ಲಿಲ್ಲ, ಈ ಸ್ಟೋರಿ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರ್ಲಿಲ್ಲ ಅಲ್ವಾ. ಹಾಗೆ ಆತನಿಗೆ ಅನ್ಸೋದಿಕ್ಕೆ ಶುರು ಆಗತ್ತೆ, ಛೇ ಹುಲಿ ಹುಡುಗನನ್ನ ಬಿಡಬಾರ್ದಾಗಿತ್ತು ಅಂತ ಅನ್ಸಕ್ಕೆ ಶುರು ಆಯ್ತು. ಓಕೆ, ಸೊ ಆ ಹುಡುಗ ಇವಾಗ ಹುಡುಗನ್ ತರ ಕಾಣಿಸ್ತಾ ಇಲ್ಲ, ಯಾರಿಗೆ? ಸ್ವಾಮಿಗೆ. ಮಾನ್ಸ್ಟರ್ ಅಂತಂದ್ರೆ ಒಬ್ಬ ರಾಕ್ಷಸನ್ ತರ ಕಾಣಿಸ್ತಾ ಇದ್ದಾನೆ. ಯಾರು? ಆ ಹುಡುಗ, ಹುಲಿಯ ಜೊತೆ ಹೋರಾಡಿರುವಂತಹ ಹುಡುಗ. ಇದೆಲ್ಲ ಏನು, ಆಸ್ ಸ್ಮಾಲ್ ಬಾಯ್ ದ ಥಾಟ್ಸ್ ಕಮಿಂಗ್ ಇನ್ ಟು ದ ಮೈಂಡ್ಸ್ ಆಫ್ ಸ್ವಾಮಿ. ಓಕೆ, ಒಬ್ಬ ಚಿಕ್ಕ ಹುಡುಗನಾಗಿ ಆತನ ತಲೆಯಲ್ಲಿ, ಮೈಂಡ್ ಅಲ್ಲಿ ಬಂದಿರುವಂತಹ ವಿಚಾರಗಳು ಇವೆಲ್ಲ. ಓಕೆ, ಈ ತರ ವಿಚಾರಗಳು ಆತನ ತಲೆಯಲ್ಲಿ ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್, ಎನಿಥಿಂಗ್ ಟು ಆಸ್ಕ್? ನೆಕ್ಸ್ಟ್, ಪ್ಯಾರಾಗ್ರಾಫ್ 11. ಆಸ್ ದ ನೈಟ್ ಅಡ್ವಾನ್ಸ್ಡ್. ಆಯ್ತು, ಸ್ವಾಮಿ ಅಲ್ಲಿ ಹೋಗಿ ಮಲ್ಕೋತಾನೆ. ಓಕೆ, ಸೊ ಆಸ್ ದ ನೈಟ್ ಅಡ್ವಾನ್ಸ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್, ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್. ಸೊ ರಾತ್ರಿ ಆಗ್ತಾ ಇದ್ದ ಹಾಗೆ, ನೈಟ್ ಅಡ್ವಾನ್ಸ್ಡ್ ಅಂತಂದ್ರೆ ರಾತ್ರಿ ಆಗ್ತಾ ಇದ್ದ ಹಾಗೆ, ಅದೇ ರೀತಿ ರೂಮ್ ಅಲ್ಲಿ ಫುಲ್ ಸೈಲೆನ್ಸ್, ಶಾಂತತೆ, ಯಾವುದೇ ಶಬ್ದ ಇರೋದಿಲ್ಲ, ನಿಶ್ಶಬ್ದ ಅಲ್ವಾ. ಸೊ ಸ್ವಾಮಿ ಒಬ್ನೇ ಮಲಗಿದಾನೆ ರೂಮ್ ಅಲ್ಲಿ, ದೇರ್ ಈಸ್ ನೋ ಸೌಂಡ್ ಇನ್ ದ ರೂಮ್. ಸೊ ಸೈಲೆನ್ಸ್ ಡೀಪ್ ಆಯ್ತು ಅಂತಂದ್ರೆ ದೇರ್ ಈಸ್ ನಿಶ್ಶಬ್ದವಾಗಿದೆ ಅಂತ. ಸೊ ಕತ್ತಲೆ ಆಗ್ತಾ ಇದ್ದ ಹಾಗೆ, ನಿಶ್ಶಬ್ದ ಆವರಿಸ್ತಾ ಇದ್ದ ಹಾಗೆ ಸ್ವಾಮಿಯ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಹಾರ್ಟ್ ಬೀಟ್, ಹೃದಯದ ಬಡಿತ. ಸ್ವಾಮಿಯ ಹೃದಯ ಬಡಿತ ಜಾಸ್ತಿ ಆಯ್ತು, ಭಯ ಆಯ್ತು ಆತನಿಗೆ. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಘೋಸ್ಟ್ಸ್. ಅಂದ್ರೇನು? ಈ ರಿಮೆಂಬರ್ಡ್, ಆತನಿಗೆ ನೆನಪಾಗ್ತಾ ಹೋಯ್ತು. ಏನೇನು ಆತ ಅಜ್ಜಿ ಹತ್ರ, ಫ್ರೆಂಡ್ಸ್ ಹತ್ರ ಸ್ಟೋರಿ ಕೇಳಿದ್ದ ಕಥೆ, ದೆವ್ವ ಭೂತಗಳ ಕಥೆ, ಅದೆಲ್ಲ ನೆನಪಾಗತ್ತೆ ಅವನಿಗೆ. ದೆವ್ವ, ಭೂತ, ಗೋಸ್ಟ್ ಅಂಡ್ ಡೆವಿಲ್ಸ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ತನ್ನ ಜೀವನದಲ್ಲಿ ಕೇಳಿರುವಂತಹ ದೆವ್ವ ಭೂತಗಳ ಕಥೆಗಳೆಲ್ಲ ಆತನಿಗೆ ನೆನಪಾಗತ್ತೆ. ಓಕೆ, how often his chum Mani had seen the devil in the banyan tree at his street end. ಸೊ ಹೇಗೆ ಆತನ ಫ್ರೆಂಡ್, ಚಮ್ ಅಂತಂದ್ರೆ ಏನು? ಫ್ರೆಂಡ್, ಗೆಳೆಯ. ಓಕೆ, ಚಮ್ ಅಂತಂದ್ರೆ ಫ್ರೆಂಡ್, ಗೆಳೆಯ. ಓಕೆ, ಸೊ ಅದೊಂದು ವರ್ಡ್ ಮಕ್ಕಳು ಯೂಸ್ ಮಾಡುವಂಥದ್ದು. ಹೌ ಆಫನ್ ಹಿಸ್ ಚಮ್ ಮಣಿ ಹ್ಯಾಡ್ ಸೀನ್ ದ ಡೆವಿಲ್. ಸೊ ಎಷ್ಟು ಸಲ ಆತನ ಫ್ರೆಂಡ್ ಮಣಿ ಇಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗುವಾಗ ಕತೆಗಳನ್ನ ಹೇಳ್ತಾ ಇರ್ತಾರೆ, ದೆವ್ವದ್ದು ಭೂತದ್ದು ಕತೆಗಳು. ಬನಿಯಾನ್ ಟ್ರೀ ಅಂತಂದ್ರೆ ಆಲದ ಮರ, ಆಲದ ಮರದ ಮೇಲೆ ದೆವ್ವ ಇದೆ, ಆತ ಅದನ್ನ ನಾನು ನೋಡಿದೀನಿ, ಈ ಬೀದಿಯ ತುದಿಯಲ್ಲಿ ದೆವ್ವ ಇದೆ, ಅದನ್ನ ನೋಡಿದೀನಿ ಅಂತ ಮಣಿ ಆತನಿಗೆ ಸ್ಟೋರೀಸ್ ಎಲ್ಲ ಹೇಳ್ತಾ ಇರ್ತಾರೆ. ಆ ಸ್ಟೋರಿ ಎಲ್ಲ ಸ್ವಾಮಿಗೆ ಇವಾಗ ಕತ್ತಲೆಯಲ್ಲಿ, ರಾತ್ರಿಯಲ್ಲಿ ನೆನಪಾಗತ್ತೆ. ಓಕೆ, ಅಂಡ್ ವಾಟ್ ಅಬೌಟ್ poor Muniswami's father who spat out the blood because the devil near the river's edge slapped his cheek when he was returning home late one night. ಅದೇ ರೀತಿ ಮುನಿಸ್ವಾಮಿ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ. ಆತನ ತಂದೆಗೆ ದೆವ್ವ ಕೆನ್ನೆ ಮೇಲೆ ಹೊಡೆದಿದೆ. ಚೀಕ್, ಕೆನ್ನೆ. ಓಕೆ, ಕಪಾಳಕ್ಕೆ ದೆವ್ವ ಹೊಡೆದಿದೆ. ಹೊಡೆದಿರೋದ್ರಿಂದ ಆತ ರಕ್ತವನ್ನ ವಾಂತಿ ಮಾಡಿರ್ತಾನೆ. ಸ್ಪ್ಯಾಟ್ ಔಟ್ ಬ್ಲಡ್ ಅಂತಂದ್ರೆ ವಾಂತಿ ಮಾಡಿದ್ದ. ಏನನ್ನ? ರಕ್ತವನ್ನ. ಸೊ ದೆವ್ವ ಹೊಡೆದಿದ್ರಿಂದ ಆತ ರಕ್ತ ವಾಂತಿ ಮಾಡಿರ್ತಾನೆ. ಈ ಕಥೆಗಳೆಲ್ಲ ಸ್ವಾಮಿ ಕೇಳಿರ್ತಾನೆ. ಆ ಕಥೆಗಳೆಲ್ಲ ಆತನಿಗೆ ಇವಾಗ ರೂಮಲ್ಲಿ ಒಬ್ನೇ ಇರುವಾಗ ನೆನ್ಪಾಗ್ತಾ ಹೋಗುತ್ತೆ. ಇನ್ನೂ ಆತನಿಗೆ ಭಯ ಜಾಸ್ತಿ ಆಗತ್ತೆ. ಯಾರಿಗೆ? ಸ್ವಾಮಿಗೆ. ಅಂಡ್ ಸೋ ಆನ್. ಇದೇ ರೀತಿ ಬೇರೆ ಬೇರೆ ಕಥೆಗಳೆಲ್ಲ ಆತನ ನೆನಪಾಗತ್ತೆ. ಹಿಸ್ ಥಾಟ್ಸ್ ಕಂಟಿನ್ಯೂಡ್. ಆತನ ಯೋಚನೆಗಳು ಇದೇ ತರ ಮುಂದುವರಿತವೆ. ಓಕೆ, ಹಿ ವಾಸ್ ಫೇಂಟ್ ವಿತ್ ಫಿಯರ್. ಫೇಂಟ್ ಅಂತಂದ್ರೆ ಮೂರ್ಛೆ ಹೋಗು ಅಂತ ಅರ್ಥ. ಇಲ್ಲಿ ಮೂರ್ಛೆ ಹೋಗೋದಿಲ್ಲ, ಬಟ್ ಮೂರ್ಛೆ ಹೋಗೋ ತರ ಆಗತ್ತೆ ಅವನಿಗೆ. ಏನಾಗಿ? ಎಲ್ಲ ನೆನಪಾಗಿ ಭಯದಿಂದ ಮೂರ್ಛೆ ಹೋಗೋ ತರ ಆಗತ್ತೆ. ಯಾರಿಗೆ? ಸ್ವಾಮಿಗೆ.
A ray of light from the street lamp strayed in and cast shadows on the wall. ಅಷ್ಟರಲ್ಲಿ ಒಂದು ಬೆಳಕಿನ ರೇಖೆ, ಎಲ್ಲಿಂದ? ಸ್ಟ್ರೀಟ್ ಲ್ಯಾಂಪ್, ಬೀದಿ ದೀಪದಿಂದ ಬಂದಂತಹ ಬೆಳಕಿನ ರೇಖೆ ಒಂದು ನೆರಳನ್ನ ಮಾಡ್ತಾ ಇದೆ ಇಲ್ಲಿ ಗೋಡೆ ಮೇಲೆ. ಓಕೆ, ಸೊ ಹೊರಗಡೆಯಿಂದ ಬೆಳಕು ಬಂದ್ರೆ ಗೋಡೆ ಮೇಲೆ ನೆರಳು ಬೀಳುತ್ತೆ ಅಲ್ವಾ? ಸೊ ಅದೇ ರೀತಿ ಒಂದು ಬೆಳಕಿನ ರೇಖೆ ಬೀದಿ ದೀಪದಲ್ಲಿ ಇರುವಂತಹ ಬೆಳಕಿನಿಂದ ಗೋಡೆಯ ಮೇಲೆ ಒಂದು ನೆರಳು ಬರ್ತಾ ಇದೆ. ಓಕೆ, through the stillness all kinds of noises reached his ears, ticking of the clock. ಸೊ ಈ ತರ ಒಂದು ದೃಶ್ಯ ಆತನಿಗೆ ಭಯದಲ್ಲಿ ಕಾಣಿಸ್ತಾ ಇರೋದು. ಏನು? ಗೋಡೆಯ ಮೇಲೆ ಬೀಳುವಂತಹ ನೆರಳು. ಅದೇ ರೀತಿ ಎಲ್ಲ ತರದ ರಾತ್ರಿಯಲ್ಲಿ ಬೇರೆ ಬೇರೆ ತರದ ವಿಚಿತ್ರವಾದ ಶಬ್ದಗಳು, ಓಕೆ, ನಾಯ್ಸ್ ಅಂತಂದ್ರೆ ಶಬ್ದ, ಶಬ್ದಗಳು ಆತನಿಗೆ ಕೇಳಿಸ್ತಾ ಇದೆ. ಯಾರಿಗೆ? ಸ್ವಾಮಿಗೆ. ಯಾವ ತರ ಶಬ್ದ ಕೇಳಿಸ್ತಾ ಇದೆ? ಟಿಕ್ಕಿಂಗ್ ಆಫ್ ದ ಕ್ಲಾಕ್, ಗಡಿಯಾರದ ಟಿಕ್ ಟಿಕ್ ಶಬ್ದ. ಟಿಕ್ಕಿಂಗ್ ಆಫ್ ದ ಕ್ಲಾಕ್ ಅಂತಂದ್ರೇನು? ಗಡಿಯಾರದ ಟಿಕ್ ಟಿಕ್ ಶಬ್ದ. ಗಡಿಯಾರ ಇರುತ್ತೆ, ಅದು ಶಬ್ದ ಮಾಡುತ್ತೆ ಅಲ್ವಾ ಟೈಮ್ ತೋರಿಸುವಾಗ. ಸೊ ಟಿಕ್ಕಿಂಗ್ ಆಫ್ ದ ಕ್ಲಾಕ್, ರಸಲ್ ಆಫ್ ದ ಟ್ರೀಸ್, ಮರಗಳು ತೂಗುವಂತ ಶಬ್ದ. ಮರಗಳು ತೂಗುವ ಶಬ್ದ, ಗಾಳಿಗೆ ಮರಗಳು ತೂಗ್ತವೆ ಅಲ್ವಾ? ಗಾಳಿ ಬೀಸಿದಾಗ ಮರಗಳು ತೂಗುತ್ತವೆ. ಸೊ ಆ ತರ ಮರಗಳು ತೂಗುವಂತ ಶಬ್ದ. ಸ್ನೋರಿಂಗ್ ಸೌಂಡ್ಸ್, ಕೆಲವೊಬ್ರು ಗೊರ್ಕೆ ಹೊಡಿತಾ ಇರುವಂತ ಶಬ್ದ. ಓಕೆ, ಸೊ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ವಿಚಿತ್ರವಾದ ಇನ್ಸೆಕ್ಟ್ಸ್, ಹುಳಗಳು ಮಾಡ್ತಾ ಇರುವಂತಹ ಶಬ್ದ. ಓಕೆ, ಸೊ ಇವೆಲ್ಲ ಶಬ್ದಗಳು ಆತನ ಕಿವಿಗೆ ಕೇಳಿಸ್ತಾ ಇವೆ. ಯಾವ್ಯಾವ ಶಬ್ದ ಕೇಳಿಸ್ತಾ ಇವೆ? ಇದು ಕ್ವಶನ್ ಇದೆ ಇದೊಂದು. ಓಕೆ, ಸೊ he started hearing the sounds. What sounds he started hearing? Ticking of the clock, rustle of the trees, snoring sounds and some vague night insects humming. ಕೆಲವೊಂದು ವಿಚಿತ್ರ ಹುಳಗಳು ಮಾಡ್ತಾ ಇರುವಂತ ಶಬ್ದ ಕೂಡ ಆತನಿಗೆ ಕೇಳಿಸ್ತಾ ಇದೆ. ಈಗ ನಾವು ಒಬ್ರೇ ಕತ್ಲೆಯಲ್ಲಿ ಮಲ್ಕೊಂಡ್ರೆ ನಮಗೂ ಕೂಡ ಬೇರೆ ಬೇರೆ ತರ ಇಲ್ಲದೆ ಇರೋ ಸೌಂಡ್ಗಳು ಕೇಳಿಸ್ತವೆ ಅಲ್ವಾ? ಅದೇ ರೀತಿ ಆತನಿಗೂ ಕೂಡ ಬೇರೆ ಬೇರೆ ತರ ವಿಚಿತ್ರ ಶಬ್ದಗಳು ಕಿವಿಗೆ ಬಂದು ಬೀಳ್ತವೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾನೆ ಇವಾಗ ಸ್ವಾಮಿ? ಈ ಶಬ್ದಗಳೆಲ್ಲ ಕೇಳಬಾರ್ದು. ಓಕೆ, ಅದಕ್ಕೋಸ್ಕರ he covered himself with the blanket as if it were an armor. ಓಕೆ, ಸೊ ಈ ತರ ಶಬ್ದಗಳೆಲ್ಲ ಕಿವಿಗೆ ಕೇಳಬಾರ್ದು ಅಂತ ಆತ ಬ್ಲಾಂಕೆಟ್ ನ ಕವರ್ ಮಾಡ್ಕೊಂಡು ಮಲ್ಕೋತಾನೆ. ಅದೇನು ಆಯುಧದಿಂದ ರಕ್ಷಣೆ ಮಾಡುವಂತ ರಕ್ಷಾ ಕವಚ ಅನ್ನೋ ರೀತಿ ತನ್ನ ಬ್ಲಾಂಕೆಟ್ ಅನ್ನ ಹೊದ್ದುಕೊಂಡು ಮಲ್ಕೋತಾನೆ. ಸೊ ಯಾಕೆ ಆತನಿಗೆ ಹಾಗನ್ಸ್ತು ಅಂದ್ರೆ, ತಾನು ಬ್ಲಾಂಕೆಟ್ ಹೊದ್ಕೊಂಡ್ ಮಲ್ಕೊಂಡ್ರೆ ಏನು ಕಾಣಿಸಲ್ಲ, ಏನು ಕೇಳಿಸಲ್ಲ ಅಲ್ವಾ? ಸೊ ಇಟ್ ವಿಲ್ ಸೇಫ್ ಗಾರ್ಡ್ ಮೀ, ಇಟ್ ವಿಲ್ ಪ್ರೊಟೆಕ್ಟ್ ಮೀ ಫ್ರಮ್ ದ ಸೌಂಡ್ಸ್ ಆರ್ ಪ್ರೊಟೆಕ್ಟ್ ಮೀ ಫ್ರಮ್ ಎನಿ ಅದರ್ ಸೀನ್ಸ್. ಓಕೆ, ಸೊ ಆಸ್ ಇಫ್ ಇಟ್ ಈಸ್ ಅನ್ ಆರ್ಮರ್, ಇದು ನನಗೆ ರಕ್ಷಾ ಕವಚವೇನೋ ಅನ್ನೋ ತರ ಅದನ್ನ ಗಟ್ಟಿಯಾಗಿ ಹೊದ್ಕೊಂಡು ಮಲ್ಕೋತಾನೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ, ಪೂರ್ತಿಯಾಗಿ ಮುಚ್ಚಿಕೊಳ್ಳುವುದು, ಸಂಪೂರ್ಣವಾಗಿ ಮುಚ್ಚಿಕೊಳ್ತಾನೆ. ಹಿ ಕುಡ್ ಹಾರ್ಡ್ಲಿ ಬ್ರೀತ್, ಅಂದ್ರೆ ಉಸಿರಾಡೋದಿಕ್ಕೂ ಆಗದೆ ಇರೋ ತರ. ಹಾರ್ಡ್ಲಿ ಬ್ರೀತ್ ಅಂತಂದ್ರೆ ಉಸಿರಾಡಲು ಆಗದೇ ಇರುವಂತದ್ದು, ಕಷ್ಟಪಟ್ಟು ಉಸಿರಾಡ್ಬೇಕು. ಆ ತರ ಗಟ್ಟಿಯಾಗಿ ತನ್ನ ಬ್ಲಾಂಕೆಟ್, ಚಾದರವನ್ನು ಹೊದ್ಕೊಂಡು ಮಲ್ಕೋತಾನೆ ಸ್ವಾಮಿ. Every moment he expected the devils to come up and clutch his throat to or carry him away. ಪ್ರತಿ ಕ್ಷಣ, ಎವ್ರಿ ಮೂಮೆಂಟ್ ಅಂದ್ರೇನು? ಪ್ರತಿ ಕ್ಷಣ. ಪ್ರತಿ ಕ್ಷಣ ಆತನಿಗೆ ಏನ್ ಅನ್ಸ್ತಾ ಇದೆ? ನಿರೀಕ್ಷೆ ಮಾಡ್ತಾ ಇದ್ದಾನೆ ಸ್ವಾಮಿ, ಇವಾಗ ದೆವ್ವ ಬರ್ಬೋದು, ಭೂತ ಬರ್ಬೋದು, ತನ್ನ ಕತ್ತನ್ನ ಹಿಡಿದು ಇದ್ ಮಾಡ್ಬೋದು. ಕ್ಲಚ್ ಅಂತಂದ್ರೇನು? ಗಟ್ಟಿಯಾಗಿ ಹಿಡಿದುಕೊಳ್ಳುವುದು. ಕ್ಲಚ್ ಅಂತಂದ್ರೇನು ಮಕ್ಳೇ? ಗಟ್ಟಿಯಾಗಿ
ಕ್ಲಚ್ ಮಾಡೋದು, ಗಟ್ಟಿಯಾಗಿ ಹಿಡಿದುಕೊಳ್ಳೋದು. ತನ್ನ ಗಂಟಲನ್ನ, ಕತ್ತನ್ನ ಗಟ್ಟಿಯಾಗಿ ಹಿಡಿಬಹುದು, ಅಥವಾ ನನ್ನನ್ನ ಅದರ ಜೊತೆ ಕರೆದುಕೊಂಡು ಹೋಗ್ಬಹುದು. ಕ್ಯಾರಿ ಹಿಮ್ ಅವೇ ಅಂತಂದ್ರೆ ಜೊತೆಗೆ ಕರ್ಕೊಂಡು ಹೋಗೋದು, ಓಕೆ, ಎತ್ಕೊಂಡು ಹೋಗೋದು. ಸೊ ದೇರ್ ವಾಸ್ ದ ಇನ್ಸ್ಟೆನ್ಸ್ ಆಫ್ ಹಿಸ್ old friend in the 4th class who suddenly disappeared and was said to have been carried off by the ghost to Siam or Nepal. ನೋಡಿ, ಇಲ್ಲಿ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ, ಘಟನೆ. ಇನ್ಸ್ಟೆನ್ಸ್ ಅಂತಂದ್ರೇನು? ಘಟನೆ ಅಥವಾ ಉದಾಹರಣೆ. ಓಕೆ, ಸೊ ಆತ ಕೇಳಿರುವಂತಹ ಒಂದು ಘಟನೆ ಅಥವಾ ಉದಾಹರಣೆ. ಸೊ ಆತನ ಕ್ಲಾಸ್ ಅಲ್ಲಿ 4th ಸ್ಟ್ಯಾಂಡರ್ಡ್ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ, ಫ್ರೆಂಡ್, ಗೆಳೆಯ. ಸೊ ಆತ ಸಡನ್ಲಿ ಅಂದ್ರೆ ತತ್ಕ್ಷಣ, ಓಕೆ, ಸೊ ಒಂದೇ ಸಲ ಡಿಸಪಿಯರ್ ಆಗ್ಬಿಡ್ತಾನೆ, ಮಾಯ ಆಗ್ಬಿಡ್ತಾನೆ. ಡೈಲಿ ಸ್ಕೂಲ್ಗೆ ಬರ್ತಾ ಇದ್ದ ಹುಡುಗ ಸಡನ್ಲಿ ಹಿ ಡಿಸಪಿಯರ್ಡ್ ಅಂತಂದ್ರೆ ಮಾಯ ಆಗೋದು, ಬರೋದಿಲ್ಲ. ಓಕೆ, ಸೊ ಎಲ್ರು ಏನ್ ಮಾತಾಡ್ಕೋತಾ ಇದ್ದಾರೆ ಇಲ್ಲಿ? ಹಿ ವಾಸ್ ಸೆಡ್ ಟು ಹ್ಯಾವ್ ಬಿನ್ ಕ್ಯಾರಿಡ್ ಆಫ್ ಬೈ ಅ ಘೋಸ್ಟ್. ಆತನನ್ನ ದೆವ್ವ ಕರ್ಕೊಂಡೋಗಿದೆ ಅಂತ ಮಾತಾಡ್ಕೋತಾ ಇದ್ದಾರೆ. ಎಲ್ಲಿ? ಸಿಯಾಮ್ ಅಥವಾ ನೇಪಾಲ್ಗೆ ಆತನನ್ನ ದೆವ್ವ ಎತ್ಕೊಂಡೋಗಿದೆ ಅಂತ. ಸೊ ಅದೇ ತರ ಈಗ ದೆವ್ವ ಬರ್ಬೋದು, ನನ್ನ ಕತ್ತನ್ನ ಹಿಸ್ಕಬಹುದು, ನನ್ನನ್ನ ಎತ್ಕೊಂಡು ಹೋಗ್ಬಹುದು ಅಂತ ಸ್ವಾಮಿ ಹೆದರ್ಕೊಂಡು ನಿರೀಕ್ಷೆ ಮಾಡ್ತಾ ರೂಮಲ್ಲಿ ಮಲ್ಕೊಂಡಿದ್ದಾನೆ. ನೆಕ್ಸ್ಟ್ ಏನಾಯ್ತು? ಇಷ್ಟೆಲ್ಲ ಆಗಿ ಸ್ವಾಮಿಗೆ ತುಂಬಾ ಭಯ ಆಯ್ತು ಅಲ್ವಾ? ಚಿಕ್ಕ ಹುಡುಗ ಸ್ವಾಮಿ, ಆತನಿಗೆ ಭಯ ಆಗುತ್ತೆ. ಸೊ ಹಿ ಗಾಟ್ ವೆರಿ ಸ್ಕ್ಯಾರ್ಡ್, ಓಕೆ, ವೆರಿ ಮಚ್ ಸ್ಕ್ಯಾರ್ಡ್. ಸೊ ವಾಟ್ ಹಿ ಡಿಡ್? ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಅಂಡ್ ಕ್ರೌಚ್ಡ್ ದೇರ್. ಸೊ ಏನ್ ಮಾಡ್ದಾನೆ ಸ್ವಾಮಿ? ಹರಿಡ್ಲಿ ಅಂದ್ರೆ ಬೇಗ ಗಡಿಬಿಡಿಯಿಂದ ಎದ್ಬಿಟ್ಟು, ಆತುರವಾಗಿ ಎದ್ಬಿಟ್ಟು, ಓಕೆ, ಸ್ಪ್ರೆಡ್ ಹಿಸ್ ಬೆಡ್, ತನ್ನ ಬೆಡ್ ಅನ್ನ ಹರಡಿಕೊಂಡು, ಹಾಸಿಕೊಂಡು, ಅಥವಾ ಹಾಸಿ ಅಂತ ಹೇಳ್ಬೋದು, ಬೆಡ್ ಅನ್ನ ಹಾಸ್ಕೊಂಡು ಬೆಂಚ್ ಕೆಳಗೆ ಮಲ್ಕೋತಾನೆ. ಅಂಡರ್ ಅಂತಂದ್ರೇನು? ಕೆಳಗೆ, ಬೆಂಚಿನ ಕೆಳಗೆ ಹೋಗಿ ಕೂತ್ಕೋತಾನೆ. ಓಕೆ, ಮುದುಡಿಕೊಂಡು ಕೂತ್ಕೊಳ್ಳೋದು. ಕ್ರೌಚ್ ಅಂತಂದ್ರೇನು? ಮುದುಡಿಕೊಂಡು. ಓಕೆ, ಸಾರಿ, ಅಲ್ಲಿ ಮುದುಡ್ಕೊಂಡು ಕೂತ್ಕೋತಾನೆ. ಯಾರು? ಸ್ವಾಮಿ. ಏನ್ ಮಾಡ್ತಾನೆ ಈಗ? ಅವನಿಗೆ ವಿಚಿತ್ರ ಶಬ್ದಗಳು ಕೇಳಿಸ್ತಾ ಇದೆ. ಸೊ ದೆವ್ವ ಬರ್ಬೋದು, ತನ್ನ ಎತ್ಕೊಂಡು ಹೋಗ್ಬೋದು ಅಂತ ಭಯ ಆಗಿದೆ. ಸೊ ಇದಕ್ಕೆಲ್ಲ ಹೆದರ್ಕೊಂಡು ಸ್ವಾಮಿ ಆತುರವಾಗಿ ತನ್ನ ಬೆಡ್ ಎತ್ಕೊಂಡು ಬೆಂಚ್ ಕೆಳಗೆ ಹೋಗಿ ಮುದುಡ್ಕೊಂಡು ಕೂತ್ಕೋತಾನೆ. ಓಕೆ, ಸೊ ವೈ ಹಿ ಸ್ಯಾಟ್ ದೇರ್? ವೈ ಸ್ವಾಮಿ ಸ್ಯಾಟ್ ದೇರ್? because it seemed to be a much safer place, more compact and reassuring. ataniಗೆ ಏನ್ ಅನ್ಸ್ತು? ಇಟ್ ಸೀಮ್ಡ್, ಅನ್ಸೋದು, ಸೀಮ್ಡ್ ಟು ಬಿ ಮಚ್ ಸೇಫರ್. ಬೆಂಚ್ ಮೇಲೆ ಮಲ್ಗೋದಕ್ಕಿಂತ ಬೆಂಚ್ ಕೆಳಗೆ ಮಲ್ಕೊಳ್ಳೋದು ತುಂಬಾ ಸೇಫ್ ಆಗಿದೆ, ತನಗೆ ಸುರಕ್ಷಿತ ಜಾಗ ಅಂತ ಅನಿಸ್ತು. ಸೇಫ್ ಅಂತಂದ್ರೆ ಸುರಕ್ಷಿತ. ಓಕೆ, ಮೋರ್ ಕಾಂಪ್ಯಾಕ್ಟ್, ತುಂಬಾ ಚಿಕ್ಕದಾಗಿ, ಕರೆಕ್ಟ್ ಆಗಿದೆ ಪ್ಲೇಸ್ ಕೂಡ. ಓಕೆ, ಅಂಡ್ ರೀಅಶ್ಯೂರಿಂಗ್ ಅಂತಂದ್ರೆ ತನಗೆ ಒಳ್ಳೆಯ ಸುರಕ್ಷಿತ ಪ್ರದೇಶ ಅಂತ ಆತನಿಗೆ ಅನ್ಸ್ತು. ಸೊ ಇವೆಲ್ಲ ಅನ್ಸೋದಿಕ್ಕೋಸ್ಕರ ಆತ ಏನ್ ಮಾಡಿದಾನೆ? ಈಗ ಬೆಂಚ್ ಕೆಳಗೆ ಹೋಗಿ ಮಲ್ಕೊಂಡಿದ್ದಾನೆ. ಓಕೆ, ಹಿ ಶಟ್ ಹಿಸ್ ಐಸ್, ಕಣ್ ಮುಚ್ಕೊಂಡಿದ್ದಾನೆ. ಕ್ಲೋಸ್ಡ್ ಹಿಸ್ ಐಸ್. ಶಟ್ ಅಂತಂದ್ರೇನು? ಕ್ಲೋಸ್ಡ್ ಹಿಸ್ ಐಸ್, ತನ್ನ ಕಣ್ಣು ಮುಚ್ಚಿಕೊಂಡು. ಹೇಳಿ, ಏನಾದ್ರೂ ಡೌಟ್ ಇದೆಯಾ? ಅಂಡ್ ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹಿಸ್ ಬ್ಲಾಂಕೆಟ್, ತನ್ನ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡು. ಎನ್ಕೇಸ್ಡ್ ಅಂತಂದ್ರೆ ಮಕ್ಕಳೇ ಕವರ್ಡ್, ಬ್ಲಾಂಕೆಟ್ ಒಳಗೆ ಆತ ಕೂತ್ಕೋತಾನೆ. ಓಕೆ, once again he covered himself with the blanket, he closed his eyes tight again and unknown to himself fell asleep. ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಮುದುಡಿಕೊಂಡು ಕೂತಿದ್ರಿಂದ ಅಲ್ಲೇ ಆತ ನಿದ್ದೆ ಹೋಗಿದ್ದಾನೆ. ಫೆಲ್ ಅಸ್ಲೀಪ್ ಅಂತಂದ್ರೆ ನಿದ್ದೆ ಮಾಡಿದಾನೆ. ಓಕೆ, so he slept under the bench now. Okay, and in sleep he was
racked with nightmares. So he was not sleeping, but he got scared and crouched there, but unknowingly he went or fell asleep. Okay, so ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಸ್ವಾಮಿ ನಿದ್ದೆ ಮಾಡಿದ. ಅಂಡ್ ನಿದ್ದೆಯಲ್ಲೂ ಕೂಡ ಆತನಿಗೆ ನೈಟ್ ಮ್ಯಾರ್ಸ್ ಬರೋದಿಕ್ಕೆ ಶುರುವಾಯ್ತು. ನೈಟ್ ಮ್ಯಾರ್ ಅಂತಂದ್ರೆ ದುಸ್ವಪ್ನಗಳು. ಸೊ ಇದೆಲ್ಲ ಥಾಟ್ಸ್ ಮೈಂಡ್ ಅಲ್ಲಿ ಇದ್ದಿದ್ರಿಂದ, ಈ ತರ ಯೋಚನೆಗಳು ಇದ್ದಿದ್ರಿಂದ ಆತನಿಗೆ ನಿದ್ದೆಯಲ್ಲಿ ಕೆಟ್ಟ ಕೆಟ್ಟ ಕನಸುಗಳು, ದುಸ್ವಪ್ನ ಅಂತಂದ್ರೇನು, ಕೆಟ್ಟ ಕನಸುಗಳನ್ನ ಕಾಣೋದಿಕ್ಕೆ ಶುರು ಮಾಡ್ತಾನೆ. ಸೊ ವಾಟ್ ವೇರ್ ದ ನೈಟ್ ಮ್ಯಾರ್ಸ್ he saw? He saw the nightmare of a tiger was chasing him. ಚೇಸ್ ಅಂತಂದ್ರೆ ಮಕ್ಕಳೇ ಬೆನ್ನಟ್ಟುವುದು. ಬೆನ್ನಟ್ಟು ಅಂತಂದ್ರೆ ಗೊತ್ತಲ್ವಾ, ಓಡಿಸ್ಕೊಂಡು ಬರೋದು. ಆತ ಮುಂದೆ ಓಡ್ತಾ ಇದ್ರೆ ಟೈಗರ್ ಆತನನ್ನ ಓಡಿಸ್ಕೊಂಡು ಬರ್ತಾ ಇದೆ ಬೆನ್ನಟ್ಟಿಕೊಂಡು. ಹಿಸ್ ಫೀಟ್, ಪಾದಗಳು ಸ್ಟಕ್ ಟು ದ ಗ್ರೌಂಡ್ ಅಂತಂದ್ರೆ ಗ್ರೌಂಡ್ಗೆ, ಆತ ನೆಲದ ಮೇಲೆ ಕಾಲುಗಳು ಅಂಟಿಕೊಂಡಿವೆ. ಓಡ್ತಾ ಇದ್ದಾನೆ ಆದ್ರೆ ಓಡೋದಿಕ್ಕೆ ಆಗ್ತಾ ಇಲ್ಲ. ಹಿಸ್ ಫೀಟ್ ವೇರ್ ಸ್ಟಕ್ ಟು ದ ಗ್ರೌಂಡ್. ಹಿ ಡೆಸ್ಪರೇಟ್ಲಿ ಟ್ರೈಡ್ ಟು ಎಸ್ಕೇಪ್. ಆತ ಹತಾಶನಾಗಿ, ಡೆಸ್ಪರೇಟ್ ಅಂತಂದ್ರೆ ಹತಾಶನಾಗಿ ಅಲ್ಲಿಂದ ಪಾರಾಗೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಎಸ್ಕೇಪ್ ಅಂತಂದ್ರೇನು, ಪಾರಾಗು. ಬಟ್ ಹಿಸ್ ಫೀಟ್ ವುಡ್ ನಾಟ್ ಮೂವ್. ಆತ ಅಲ್ಲಿಂದ ಓಡೋದಿಕ್ಕೆ, ಪಾರಾಗು ಅಂತಂದ್ರೇನು, ಚೇಸ್ ಮಾಡ್ತಾ ಇದೆ ಟೈಗರ್, ತನ್ನನ್ನ ಬೆನ್ನಟ್ತಾ ಇದೆ, ಓಡೋಗೋದಿಕ್ಕೆ ಆತ ಟ್ರೈ ಮಾಡ್ತಾ ಇದ್ದಾನೆ, ಆದ್ರೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಕಾಲುಗಳು ನೆಲಕ್ಕೆ ಅಂಟಿಕೊಂಡಿವೆ. ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್. ಸೊ ಆತನ ಹಿಂದೆ ಹುಲಿ ಇದೆ. ಓಕೆ, ಹುಲಿ ಇದೆ. ಅಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರಾಚ್ ದ ಗ್ರೌಂಡ್. ಕ್ಲಾಸ್ ಅಂತಂದ್ರೆ ಉಗುರುಗಳು, ಪಂಜು. ಹುಲಿಗೆ ಪಂಜು ಇರುತ್ತೆ ಅಲ್ವಾ, ಉಗುರು ಅನ್ನೋದು ಗ್ರೌಂಡ್ ಮೇಲೆ, ನೆಲದ ಮೇಲೆ ಸ್ಕ್ರಾಚ್ ಮಾಡ್ತಾ ಇದೆ, ಕೆರಿತಾ ಇದೆ. ಓಕೆ, ಅಂಡ್ ದೆನ್ ಅ ಲೈಟ್ ಥಡ್, ತುಂಬಾ ಜೋರಾದ ಶಬ್ದ ಆತನಿಗೆ ಬಂತು. ಅಷ್ಟ್ರಲ್ಲಿ ಸ್ವಾಮಿ ಟ್ರೈಡ್ ಟು ಓಪನ್ ಹಿಸ್ ಐಸ್. ಆತ ತನ್ನ ಕಣ್ಣುಗಳನ್ನ ತೆರೆಯೋದಿಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಕಣ್ಣ ರೆಪ್ಪೆಗಳು ಮುಚ್ಚಿಕೊಂಡಿವೆ, ತೆರೆಯೋದಿಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಈ ತರ ಅವನಿಗೆ ತುಂಬಾ ದುಸ್ವಪ್ನ ಕಾಣಿಸ್ತಾ ಇದೆ. ಏನ್ ಸ್ವಪ್ನ ಕಾಣಿಸ್ತಾ ಇದೆ ಇಲ್ಲಿ? ವಾಟ್ ಈಸ್ ದ ನೈಟ್ ಮ್ಯಾರ್? ದ ಟೈಗರ್ ಇಸ್ ಚೇಸಿಂಗ್ ಹಿಮ್, ಹಿ ಕೆನಾಟ್ ರನ್ ಅಲ್ವಾ. ಸೊ ದ ಟೈಗರ್ ಈಸ್ ಸ್ಕ್ರಾಚಿಂಗ್ ದ ಗ್ರೌಂಡ್, ಹಿ ಕುಡ್ ಹಿಯರ್ ದ ಸೌಂಡ್. ಟೈಗರ್ ಏನ್ ಮಾಡ್ತಾ ಇದೆ? ನೆಲವನ್ನ ಪಂಜಿನಿಂದ ಕೆರಿತಾ ಇದೆ. ಆ ಶಬ್ದ ಕೂಡ ಆತನ ಕಿವಿಗೆ ಕೇಳಿಸ್ತಾ ಇದೆ. ಅಷ್ಟರಲ್ಲಿ ಜೋರಾಗಿ ಒಂದು ಶಬ್ದ ಬಂತು. ಸೊ ಆತ ಕಣ್ಣನ್ನ ಓಪನ್ ಮಾಡೋದಿಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಓಪನ್ ಮಾಡೋದಿಕ್ಕೆ ಆಗೋದಿಲ್ಲ. ಇದೇ ರೀತಿಯಾಗಿ ಆತನ ನೈಟ್ ಮ್ಯಾರ್ ಅಥವಾ ದುಸ್ವಪ್ನ ಮುಂದುವರಿಯುತ್ತೆ. ಓಕೆ, ಇಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್. ಥ್ರೆಟನ್ ಅಂತಂದ್ರೆ ಭಯಭೀತಗೊಳಿಸು. ಥ್ರೆಟನ್ ಅಂತಂದ್ರೇನು? ಭಯಭೀತಗೊಳಿಸು. ಸೊ ಆತನ ಬೀಳ್ತಾ ಇರೋ ಕನಸುಗಳು ಯಾವಾಗ್ಲೂ ಹೀಗೆ ಇರುತ್ತೇನೋ ಅಂತ ಆತನಿಗೆ ಅನ್ಸೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎವರ್ ಅಂತಂದ್ರೆ ನಿರಂತರವಾಗಿ ಇದೇ ತರ ಇರುತ್ತೇನೋ, ಟೈಗರ್ ಬೆನ್ನಡ್ತಾ ಇರುತ್ತೆ, ನಾನು ಓಡ್ತಾ ಇರ್ತೀನಿ, ಈಗ ಟೈಗರ್ ಬಂದು ಹಿಡ್ಕೊಳ್ಳುತ್ತೆ ಅನ್ನೋ ತರ. ಓಕೆ, ಸೊ ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆ ಅಂತ ಸ್ವಾಮಿಗೆ ಅನ್ಸ್ತಾ ಇದೆ ಇಲ್ಲಿ. ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್. ಸೊ ಆತ ನರಳುತ್ತಾ ಇದ್ದಾನೆ, ತುಂಬಾ ಭಯಭೀತನಾಗಿ ನರಳುತ್ತಾ ಇದ್ದಾನೆ. ಓಕೆ, ಅಳ್ತಾ ಇದ್ದಾನೆ ಸ್ವಾಮಿ ಕನಸು ಬಿದ್ದಿದ್ರಿಂದ. ಸೊ ಇಲ್ಲಿವರೆಗೆ ಈಗ ಆಯ್ತು. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಏನಾದ್ರೂ ಡೌಟ್ ಇದೆಯಾ ಇದ್ರಲ್ಲಿ? ನಾಳೆ ಕ್ಲಾಸ್ ಅಲ್ಲಿ ಈ ಲೆಸನ್ ಕಂಪ್ಲೀಟ್ ಮಾಡೋಣ. ಅದೇ ರೀತಿ ನಿಮ್ಗೆ ಟೆಸ್ಟ್ ಗೆ ಬೇಕಾದ್ರೆ ನಿಮ್ಗೆ LBA ಕ್ವಶನ್ಸ್ ಬರ್ತಾ ಇದೆ ನಮ್ಮ ವಿಡಿಯೋದಲ್ಲಿ, ಸಂಕಲ್ಪ ಲರ್ನಿಂಗ್ ವಿಡಿಯೋದಲ್ಲಿ LBA ಕ್ವಶನ್ ಅಂಡ್ ಆನ್ಸರ್ಸ್ ಬರ್ತಾ ಇದೆ. ಸೊ ಈ ವಿಡಿಯೋಸ್ ನ ನೋಡಿ. ಓಕೆ, ನೋಡ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್, ಗ್ರಾಮರ್, ಸೊಲ್ಯೂಷನ್ಸ್ ಎಲ್ಲ ಬರ್ತಾ ಇದೆ, ಅದನ್ನ ನೋಡಿ ಅಭ್ಯಾಸ ಮಾಡ್ಕೊಳ್ಳಿ. ಆಯ್ತಾ? ಇದು ನಾನ್ ನಿಮ್ಗೆ ಡಿಫಿಕಲ್ಟ್ ವರ್ಡ್ ಮೀನಿಂಗ್ಸ್ ನ ಬರೆಯೋದಕ್ಕೆ ಬರ್ದಿದ್ದೀರಾ?